ಕ್ಯಾಮ್ರಾ ನೋಡ್ತಿದ್ದ ಹಾಗೆ ಬಾಗಿಲು ಹಾಕಿದ್ದಾನೆ ನಾಗೇಂದ್ರ ಪಿಎ. ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ನೋಡಿ ಚೇತನ್ ಬಾಗಿಲನ್ನ ಬಂದ್ ಮಾಡಿರೋದು ಆಸ್ತಿ ಪತ್ರದ ಮಾಹಿತಿಯನ್ನ ನೀಡೋದಕ್ಕೆ ಅಂತ ಹೇಳಿ ಚೇತನ್ ಅಂತ ನಾಗೇಂದ್ರ ಪಿಎ ಆ ನಿವಾಸಕ್ಕೆ ಬಂದಿದ್ದ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ನೋಡ್ತಿದ್ದ ಹಾಗೆ ಈ ಚೇತನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿಂದ ನಾಗೇಂದ್ರ ಸಹಾಯಕ ಆಸ್ತಿ ಪತ್ರಗಳ ಮಾಹಿತಿಗಾಗಿ ಚೇತನ್ ಅನ್ನ ಸದ್ಯ ಇಡಿ ಅಧಿಕಾರಿಗಳು ಕರೆಸಿದ್ದಾರೆ. ದಾಖಲೆಗಳ ಸಮೇತ ಚೇತನ್ ಬಂದ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡ್ತಿದ್ದ ಹಾಗೇನೆ ಅಲ್ಲಿಂದ ಬಾಗಿಲು ಹಾಕೊಂಡು ಹೋಗಿರೋದು ಕ್ಯಾಮೆರಾ ತಪ್ಪಿಸ್ಕೊಳ್ಳೋದಕ್ಕ. ಶಿವಾನಂದ್ ಹೇಳ್ತಾ ಇದ್ರಿ, ಈಗ ಏನು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನೋ ಹಾಗೆ ಕ್ಯಾಮೆರಾ ನೋಡಿದ ಹಾಗೆ ಬಾಗಿಲು ಹಾಕೊಂಡು ಹೋಗಿದ್ಯಾಕೆ ನಾಗೇಂದ್ರ ಪಿಎ ಚೇತನ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ಗಮನಿಸ್ತಿದ್ದ ಹಾಗೆ ಈ ಚೇತನ್ ಅಂದ್ರೆ ಮಾಜಿ ಸಚಿವ ನಾಗೇಂದ್ರರ ಪಿಎ ಚೇತನ್ರನ್ನ ಇಡಿ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ. ಅಲ್ಲಿಗೆ ಸತತವಾಗಿ ಅಲ್ಲಿ ಆಸ್ತಿ ಪತ್ರಗಳು ದಾಖಲೆಗಳ ಪರಿಶೀಲನೆ ಆಗ್ತಾ ಇರೋದ್ರಿಂದ ಒಂದಷ್ಟು ದಾಖಲೆಗಳನ್ನ ತಗೊಂಡು ಬರಬೇಕು ಅಂತ ಹೇಳಿ ಕರೆಸ್ಕೊಂಡಿರೋದು. ಸೊ ಇಲ್ಲಿ ಈ ಹರೀಶ್ನನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದಾರಲ್ಲ, ಅದು ಮಾಜಿ ಆಪ್ತ ಸಹಾಯಕ. ಈ ಮುಂಚೆ ಪಿಎ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದದ್ದು ಹರೀಶ್. ಈ ಪ್ರಕರಣದಲ್ಲಿ ಈತ ವ್ಯವಹಾರ ನಡೆಸಿದ್ದಾನೆ ಸಚಿವರ ಪರವಾಗಿ ಅಂತ ಹೇಳಿ ಪ್ರಮುಖ ಸಾಕ್ಷಿಗಳು ಗೊತ್ತಾಗಿರೋದ್ರಿಂದ ಇಡಿ ಅಧಿಕಾರಿಗಳಿಗೆ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಬಲಭಾಗದ ದೃಶ್ಯ ನೀವು ನೋಡ್ತಾ ಇರುವಂಥದ್ದು ನಾಗೇಂದ್ರರ ಪ್ರಸ್ತುತ ಪಿಎ ಚೇತನ್. ಈತನನ್ನ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ತಗೊಂಡು ಬರೋದಕ್ಕೆ ಅಂತ ಹೇಳಿ ಕರೆಸ್ಕೊಂಡಿದ್ರು. ಸೊ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು, ಆತ ಅಲ್ಲಿ ಏನೋ ದಾಖಲೆಗಳನ್ನ ತಂದು ಮಾತಾಡ್ತಿದ್ದಾನೆ. ಕ್ಯಾಮೆರಾ ನೋಡ್ತಿದ್ದ ಹಾಗೆ ಡೋರ್ ಕ್ಲೋಸ್ ಮಾಡಿರೋದು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಾನಂದ್. ಈಗ ನಾಗೇಂದ್ರರ ಪಿಎ ಚೇತನ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿಗೆ ತಂದಿದ್ದಾನೆ, ಜೊತೆಗೆ ಕ್ಯಾಮ್ರಾ ನೋಡ್ತಿದ್ದ ಹಾಗೆ ಬಾಗಿಲು ಮುಚ್ಕೊಂಡು ಹೋಗಿದ್ಯಾಕೆ? ವಿಜಯ್, ಪ್ರಮುಖವಾಗಿ ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿರುವಂಥದ್ದು. ಈ ಆಸ್ತಿ ಪತ್ರಗಳನ್ನ ಪರಿಶೀಲನೆಗಾಗಿ ಅವರ ಆಪ್ತ ಸಹಾಯಕ ಚೇತನ್ ಅವರನ್ನು ಕೂಡ ಈಗಾಗಲೇ ಏನು ನಾಗೇಂದ್ರ ಅವರ ನೆಹರು ಕಾಲೋನಿಯ ನಿವಾಸಕ್ಕೆ ಕರೆಸಿರುವಂಥದ್ದು. ಹೀಗಾಗಿ ಆ ಆಸ್ತಿ ಪತ್ರಗಳನ್ನ ಅದರ ಮೂಲ ಯಾವಾಗ ಖರೀದಿ ಮಾಡಿದ್ರು, ಜೊತೆಗೆ ಅವು ಆಸ್ತಿ ಪತ್ರಗಳು ಯಾವ ಏನು ಮನೆಗೆ ಸಂಬಂಧಿಸಿದ್ವಾ ಅಥವಾ ಜಮೀನಿಗೆ ಸಂಬಂಧಿಸಿದ್ವಾ ಅಂತ ಈ ಇತರೆ ಕಾರಣಗಳನ್ನ ಕೇಳೋಕ್ಕಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಚೇತನ್ ಅವ್ರನ್ನ ಮನೆಗೆ ಕರೆಸಿರುವಂಥದ್ದು. ಈ ವೇಳೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ನೋಡ್ತಿದ್ದಂತೆ ಏನು ನಾಗೇಂದ್ರ ಅವರ ಆಪ್ತ ಸಹಾಯಕ ಚೇತನ್ ಅವರು ತಮ್ಮ ಅಂದ್ರೆ ನಾಗೇಂದ್ರ ಅವರ ಕಚೇರಿಯ ಏನು ಡೋರನ್ನು ಲಾಕ್ ಮಾಡ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ನ್ಯೂಸ್ ಫಸ್ಟ್ ಕೂಡ ಈ ಒಂದು ಕವರೇಜ್ ಅನ್ನ ಮಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಏನು ಆಸ್ತಿಗಳ ಪತ್ರವನ್ನ ಪರಿಶೀಲನೆ ನಡೆಸುವಂತ ಒಂದು ವಿಜುವಲ್ಸ್ ಅನ್ನ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಸೆರೆ ಇಡುವಂತ ಕೆಲಸವನ್ನು ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕೈಕ ನ್ಯೂಸ್ ಫಸ್ಟ್ ಕ್ಯಾಮ್ರಾವನ್ನ ನೋಡ್ತಿದ್ದಂತೆ ನಾಗೇಂದ್ರ ಅವರ ಆಪ್ತ ಸಹಾಯಕ ಚೇತನ್ ಅವರು ಕೂಡ ಏನು ಅಲ್ಲಿ ಇದ್ದಂತ ಏನು ಇಡಿ ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲಿ ಆ ಒಂದು ಡೋರ್ ಅನ್ನ ಕ್ಲೋಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಸುಮಾರು ಈಗಾಗಲೇ ಈ ಒಂದು ಕಚೇರಿಯಲ್ಲಿ 10ಕ್ಕೂ ಹೆಚ್ಚು ಆಸ್ತಿ ಪತ್ರಗಳು ಸಿಕ್ಕಿದ ಅನ್ನುವಂತ ಒಂದು ದೃಶ್ಯಗಳು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂತದ್ದು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಆಸ್ತಿಯ ಮೂಲ ಏನು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಆಯಾಮದಲ್ಲಿ ಇಡಿ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನ ಮಾಡ್ತಿರುವಂತದ್ದು. ಇನ್ನೊಂದು ಕಡೆ ಏನು ಅಕ್ರಮವಾಗಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಏನಾದರೂ ಈ ಆಸ್ತಿ ಖರೀದಿ ಆಯ್ತಾ, ಜೊತೆಗೆ ಈ ಆಸ್ತಿ ಪತ್ರಗಳು ಯಾವಾಗ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಾನಂದ್.